ಇಂದಿನ ಈ ಆಳವಾದ ವಿಶ್ಲೇಷಣೆಯಲ್ಲಿ ನಾವು ಒಂದು ಬಹಳ ತುಂಬಾನೇ ಕುತೂಹಲಕಾರಿ ವಿಷಯದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ಹೌದು, ಇದು ನಮ್ಮೆಲ್ಲರ ದಿನನಿತ್ಯದ ಬದುಕಿಗೆ ಬಹಳ ಹತ್ತಿರವಾದ ವಿಷಯ ಕೂಡ. ಎಕ್ಸಾಕ್ಟ್ಲಿ. ನಾವಿವತ್ತು ಸದ್ಗುರು ಅವರ ಒಳನೋಟಗಳಿರೋ 7 Joy 24x7 ಮೂಲ ಪುಸ್ತಕದ ಆಧಾರದ ಮೇಲೆ ಒಂದು ಸುಂದರವಾದ ವೈಚಾರಿಕ ಪಯಣ ಮಾಡಲಿದ್ದೀವಿ. ಈ ವಿಶ್ಲೇಷಣೆಯ ಮುಖ್ಯ ಗುರಿ ಏನಂದ್ರೆ ಆನಂದ ಅಥವಾ ಜಾಯ್ ಅನ್ನೋದನ್ನ ನಾವು ನೋಡೋ ದೃಷ್ಟಿಕೋನನ ಬದಲಾಯಿಸೋದು ಅಲ್ವಾ? ಹೌದು. ಆನಂದನ ನಮ್ಮ ಬದುಕಿನ ಕೊನೆಯಲ್ಲಿ ಸಿಗೋ ಬಹುಮಾನ ಅಂತ ನೋಡೋದನ್ನ ಬಿಟ್ಟು ಅದನ್ನ ನಮ್ಮ ಜೀವನದ ಅಡಿಪಾಯವಾಗಿ ಹೇಗೆ ಬದಲಾಯಿಸ್ಕೋಬಹುದು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದು. ಅಂದ್ರೆ ಆನಂದನ ಒಂದು ಗುರಿಯಾಡಿ ಬೆನ್ನಟ್ಟೋದನ್ನ ಬಿಟ್ಟು ಅದನ್ನ ನಮ್ಮ ಸಹಜ ಅಸ್ತಿತ್ವವಾಗಿ ಜೀವಿಸೋದು ಹೇಗೆ ಅನ್ನೋದನ್ನ ನಾವಿವತ್ತು ಬಿಡಿಸಿ ನೋಡ್ಬೇಕು. ಖಂಡಿತ. ಸರಿ, ಈಗ ನೇರವಾಗಿ ವಿಷಯಕ್ಕೆ ಬರೋಣ. ಸಾಮಾನ್ಯವಾಗಿ ಒಂದು ದೊಡ್ಡ ಕಟ್ಟಡ ಕಟ್ಟುವಾಗ ನಾವೇನ್ ಮಾಡ್ತೀವಿ? ಮೊದಲು ಅಡಿಪಾಯನ ಬೇಸ್ಮೆಂಟನ್ನ ಭದ್ರ ಮಾಡ್ತೀವಿ ಅಲ್ವಾ? ಹೌದು ಹೌದು. ಆಳವಾಗಿ ಅಗೆದು ಕಾಂಕ್ರೀಟ್ ಹಾಕಿ ಆ ಅಡಿಪಾಯ ಗಟ್ಟಿಯಾಗಿದೆ ಅಂತ ಕನ್ಫರ್ಮ್ ಆದ್ಮೇಲೆನೆ ಅದರ ಮೇಲೆ ಗೋಡೆಗಳನ್ನ ಕಟ್ಟೋಕೆ ಶುರು ಮಾಡ್ತೀವಿ. ಕರೆಕ್ಟ್. ಆದ್ರೆ ವಿಪರ್ಯಾಸ ಏನಂದ್ರೆ ನಮ್ಮ ಸ್ವಂತ ಜೀವನದ ವಿಚಾರಕ್ಕೆ ಬಂದಾಗ ನಾವು ಮಾಡೋದು ಇದರ ನೇರ ವಿರುದ್ಧವಾದ ಕೆಲಸ. ನಿಜ. ನಾವಿದನ್ನ ಪೂರ್ತಿ ಉಲ್ಟಾ ಮಾಡಿದೀವಿ. ಸುಮ್ನೆ ಯೋಚನೆ ಮಾಡಿ. ನಾವು ಮೊದಲು ಜೀವನದ ಗೋಡೆಗಳನ್ನ, ಛಾವಣಿನ ಕಟ್ಟೋಕ್ ಶುರು ಮಾಡ್ತೀವಿ. ಒಂದು ಒಳ್ಳೆ ಕೆಲ್ಸ, ದೊಡ್ಡ ಮನೆ, ಭಾರಿ ಬ್ಯಾಂಕ್ ಬ್ಯಾಲೆನ್ಸ್, ಸಮಾಜದಲ್ಲಿ ಒಂದು ಸ್ಟೇಟಸ್, ಐಷಾರಾಮಿ ಕಾರು. ಹೌದು. ಇವೆಲ್ಲವನ್ನು ವರ್ಷಾನುಗಟ್ಲೆ ಕಟ್ತಾ ಹೋಗ್ತೀವಿ. ಇದೆಲ್ಲ ಮುಗಿದ್ಮೇಲೆ ಆ ಕಟ್ಟಡದ ಮೇಲಿನ ಬಣ್ಣದ ತರ ಆನಂದ ತಾನಾಗಿಯೇ ಒಲಿದ್ ಬರುತ್ತೆ ಅಂತ ಕಾಯ್ತೀವಿ. ಇದು ಎಷ್ಟೊಂದು ವಿಚಿತ್ರವಾದ ಕಲ್ಪನೆ ಅಲ್ವಾ? ನಾವು ಆನಂದನ ಸಾಧಿಸಬೇಕಾದ ಅಂತಿಮ ಗುರಿ ಅಂತ ನೋಡ್ತಾ ಇದ್ದೀವಿ, ಅಡಿಪಾಯ ಅಂತ ಖಂಡಿತ ನೋಡ್ತಾ ಇಲ್ಲ. ಆದ್ರೆ ನಾವು ಈತ ಆನಂದನ ಒಂದು ಗುರಿಯಾಗಿ ನೋಡೋಕ್ಕೆ ನಮ್ಮ ಸಮಾಜದ ವ್ಯವಸ್ಥೆನೇ ಕಾರಣ ಅಲ್ವಾ? ಬಾಲ್ಯದಿಂದಲೇ ನಮ್ಮನ್ನ ಆತರ ಕಂಡೀಷನ್ ಮಾಡಿದಾರಾ? ಖಂಡಿತ. ನೀನು ಎಕ್ಸಾಮಲ್ಲಿ 100ಕ್ಕೆ 100 ಮಾರ್ಕ್ಸ್ ತಗೊಂಡ್ರೆ ಮಾತ್ರ ನಿನ್ಗೆ ಆಟಿಕೆ ಕೊಡಿಸ್ತೀವಿ, ಆಗ ನೀನ್ ಖುಷಿ ಪಡ್ಬೋದು ಅಂತ. ಓಹೋ, ಹೌದು. ಅಥವಾ ನೀನು ಆ ದೊಡ್ಡ ಕಂಪನಿಯಲ್ಲಿ ಕೆಲಸ ತಗೊಂಡ್ರೆ ಮಾತ್ರ ನಿನ್ ಲೈಫ್ ಸೆಟಲ್ ಅಂತ ಹೇಳ್ತಾರೆ. ಎಕ್ಸಾಕ್ಟ್ಲಿ. ಈ ಥರ ಕಂಡೀಷನಿಂಗಿಂದಾನೇ ನಾವು ಆನಂದನ ಮುಂದೂಡೋದನ್ನೇ ಒಂದು ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದೀವಿ. ಅದು ನಿಜ. ನಾವು ಆನಂದನ ವರ್ಷವಿಡೀ ಕಷ್ಟಪಟ್ಟು ದುಡಿದ ಮೇಲೆ ಯಾರೋ ನಮ್ಮ ಕೈಗಿಡೋ ಬೋನಸ್ ತರ ಅನ್ಕೊಂಡಿದೀವಿ. ಆದ್ರೆ ಲಾಜಿಕಲ್ ಆಗಿ ನೋಡಿದ್ರೆ ಆನಂದ ಬದುಕಿನ ಸ್ಕ್ವೇರ್ 1 ಆಗಿರ್ಬೇಕು. ಅಂದ್ರೆ ನಮ್ಮ ಮೊದಲನೇ ಹೆಜ್ಜೆ. ಅಡಿಪಾಯ ಭದ್ರವಾಗಿದ್ರ ಮಾತ್ರ ಅದರ ಮೇಲೆ ಎಂಥದ್ದೇ ಜೀವನ ಕಟ್ಟಿದ್ರೂ ಭಯ ಇರಲ್ಲ. ಹೌದು. ಅಡಿಪಾಯನೇ ಇಲ್ದೆ ಬರೀ ಗೋಡೆಗಳನ್ನ ನಿಲ್ಸೋಕೆ ಹೋದ್ರೆ ಎಷ್ಟೇ ದೊಡ್ಡ ಅರಮನೆ ಆದ್ರೂ ಪ್ರತಿಕ್ಷಣ ಕುಸಿಯೋ ಭಯ ಇದ್ದೇ ಇರುತ್ತೆ. ಬಹುಶಃ ಇವತ್ತಿನ ಸಮಾಜದಲ್ಲಿ ಜನರಿಗೆ ಎಲ್ಲವೂ ಇದ್ರೂ ಒಳಗೊಂದು ಆಳವಾದ ಅಭದ್ರತೆ ಕಾಡೋದಕ್ಕೆ ಇದೇ ಕಾರಣ ಅನ್ಸುತ್ತೆ. ಅದಕ್ಕೆ ಮುಖ್ಯ ಕಾರಣ ನಾವು ಆನಂದನ ಹೊರಗಡೆ ಹುಡುಕ್ತಾ ಇರೋದು. ನಾವು ಪ್ರಕೃತಿನ ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿದ್ರೆ ನಮಗೆ ದೊಡ್ಡ ಪಾಠಗಳು ಸಿಗುತ್ತೆ. ಉದಾಹರಣೆಗೆ, ಸ್ವಾಭಾವಿಕವಾಗಿ ಸಿಹಿಯಾದ ಹಣ್ಣುಗಳನ್ನ ಕೊಡುತ್ತೆ. ಹೌದು, ಮಾವಿನ ಹಣ್ಣು ಅಂದ್ರೇನೆ ಸಿಹಿ. ಆ ಮರಕ್ಕೆ ನೀನು ಸಿಹಿಯಾಗಿರ್ಬೇಕು ಅಂತ ಯಾರೂ ಟ್ರೈನಿಂಗ್ ಕೊಡಲ್ಲ, ಅಥವಾ ಅದು ಸಿಹಿಯಾಗಿರೋಕೆ ಯಾವ ಮೋಟಿವೇಶನ್ ಕ್ಲಾಸ್ಗೂ ಹೋಗಲ್ಲ. ಖಂಡಿತ ಇಲ್ಲ. ಸಿಹಿಯಾಗಿರೋದು ಅದರ ಮೂಲಭೂತ ಸ್ವಭಾವ. ಅದು ಮಣ್ಣಿನ ಸಾರ ಬಳಸಿ ಸ್ವಾಭಾವಿಕವಾಗಿ ಸಿಹಿನ ಸೃಷ್ಟಿಸುತ್ತೆ. ಹಾಗೆಯೇ ಮನುಷ್ಯನ ಮೂಲತತ್ವ ಕೂಡ ಆನಂದನೇ ಆಣಿದೆ. ಅರೆ, ಇದು ನಿಜಕ್ಕೂ ಕಣ್ಣು ತೆರೆಸುವಂತ ಮಾತು. ನಮ್ಮ ಮೂಲ ಶಕ್ತಿ ಯಾವಾಗ್ಲೂ ಆನಂದನ್ನ ಹೊರಹೊಮ್ಮಿಸೋಕೆ ರೆಡಿ ಇರುತ್ತೆ. ಹೌದು. ನಾವು ನಮ್ಮ ಮೂಲತತ್ವನ ಮರೆತು ಹೊರಗೆ ಹುಡುಕಾಡ್ತಾ ಇದೀವಿ. ಇದು ಹೆಂಗಿದೆ ಅಂದ್ರೆ ನಾವು ಉಸಿರಾಡೋ ಗಾಳಿನ ಬಹುಮಾನ ತರ ಕಾಯೋದಲ್ವಾ? ಎಕ್ಸಾಕ್ಟ್ಲಿ. ನಾನಿವತ್ತು ಆಫೀಸಲ್ಲಿ 8 ಗಂಟೆ ತುಂಬಾ ಕಷ್ಟಪಟ್ಟು ಕೆಲಸ ಮಾಡಿದ್ದೀನಿ, ಹಾಗಾಗಿ ಈಗ ನನಗೆ ಉಸಿರಾಡೋಕೆ ಸ್ವಲ್ಪ ಫ್ರೆಶ್ ಗಾಳಿ ಕೊಡಿ ಅಂತ ನಾವು ಯಾರನ್ನೂ ಕೇಳಲ್ಲ. ಯಾಕೆಂದ್ರೆ ಗಾಳಿ ಆಗ್ಲೇ ಇಲ್ಲೇ ಇದೆ. ಉಸಿರಾಡೋದು ನಮ್ಮ ಸಹಜ ಪ್ರಕ್ರಿಯೆ. ಇನ್ನೊಂದು ಉದಾಹರಣೆ ಅಂದ್ರೆ ಸೂರ್ಯಾಸ್ತ ನೋಡುವಾಂಡ ಆಗೋ ಖುಷಿ. ಸನ್ಸೆಟ್. ಹೌದು. ಪ್ರತಿದಿನ ಸಂಜೆ ಸೂರ್ಯ ಮುಳುಗೋ ಆ ದೃಶ್ಯ ನೋಡಿದಾಗ ನಮಗೆ ಬಹಳ ಖುಷಿಯಾಗತ್ತೆ. ಆದ್ರೆ ಆ ದೃಶ್ಯ ಇರೋದು ಬರೀ ಒಂದು 5 ನಿಮಿಷ ಮಾತ್ರ. ಕರೆಕ್ಟ್. ದಿನದ 24 ಗಂಟೆಗಳಲ್ಲಿ ಬರೀ ಆ 5 ನಿಮಿಷಗಳಿಗೆ ಮಾತ್ರ ಸಂತೋಷನ ಸೀಮಿತ ಮಾಡ್ಕೊಳ್ಳೋದು ಎಷ್ಟೊಂದು ವಿಚಿತ್ರ ಅಲ್ವಾ? ನಾವು ನಮ್ಮ ಆನಂದಕ್ಕೆ ನಾವೇ ಕಂಡೀಷನ್ಸ್ ಹಾಕ್ತಾ ಇದೀವಿ. ಇದನ್ನೇ ನಾವು ಇನ್ನೂ ಸ್ವಲ್ಪ ವಿಶಾಲ ದೃಷ್ಟಿಕೋನದಿಂದ ನೋಡೋಣ. ನಾವು ಆನಂದನ ಕ್ರಿಯೆಯ ಫಲದ ಮೇಲೆ, ಫ್ರೂಟ್ ಆಫ್ ಆಕ್ಷನ್ ಮೇಲೆ, ಹೌದು, ಅದರ ಮೇಲೆ ಡಿಪೆಂಡ್ ಆಗೋ ಥರ ಮಾಡಿದ್ರೆ ಏನಾಗುತ್ತೆ? ನಾವು ಯಾವತ್ತೂ ಸ್ವತಂತ್ರರಾಗೋಕೆ ಸಾಧ್ಯನೇ ಇಲ್ಲ.
ಒಂದು ನಿರ್ದಿಷ್ಟ ಕೆಲಸ ಯಶಸ್ವಿ ಆದ್ರೆ ಮಾತ್ರ ಅಥವಾ ನನಗೆ ಪ್ರಮೋಷನ್ ಸಿಕ್ಕ್ರೆ ಮಾತ್ರ ನಾನು ಖುಷಿಯಾಗಿರ್ತೀನಿ ಅಂತ ಷರ್ತ್ ಹಾಕೊಂಡ್ರೆ ನಮ್ಮ ಆನಂದ ಬಾಹ್ಯ ಘಟನೆಗಳ ಗುಲಾಮಾಗ್ಬಿಡುತ್ತೆ. ಹೌದು, ಯಾಕೆಂದ್ರೆ ಯಾವುದೇ ಕೆಲಸದ ರಿಸಲ್ಟ್ ನೂರಾರು ಬಾಹ್ಯ ಅಂಶಗಳ ಮೇಲೆ ಡಿಪೆಂಡ್ ಆಗಿರುತ್ತೆ. ಹೌದು, ಆದ್ರೆ ನಾವು ಆ ಕೆಲ್ಸ ಶುರು ಮಾಡೋ ಮುನ್ವೇ ಆನಂದವಾಗಿದ್ರೆ ಆ ರಿಸಲ್ಟ್ ಏನೇ ಆದ್ರೂ ನಮ್ಮ ಆಂತರಿಕ ಸಮತೋಲನ ಅಲುಗಾಡಲ್ಲ. ಆದ್ರೆ ಒಂದು ನಿಮಿಷ, ಇಲ್ಲಿ ನನಗೊಂದು ದೊಡ್ಡ ಪ್ರಶ್ನೆ ಕಾಡ್ತಾ ಇದೆ. ಹೇಳಿ. ನೀವು ಕೆಲಸದ ರಿಸಲ್ಟ್ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು, ಮೊದಲೇ ಆನಂದವಾಗಿರ್ಬೇಕು ಅಂತೀರಾ. ಆದ್ರೆ ಮನುಷ್ಯನಿಗೆ ಆಂಬಿಷನ್, ಗುರಿಗಳಿರಬಾರ್ದ? ಇದು ಒಳ್ಳೆ ಪ್ರಶ್ನೆ. ನಾವು ಕಷ್ಟಪಟ್ಟು ಒಂದು ಪ್ರಾಜೆಕ್ಟ್ ಮುಗಿಸಿದಾಗ ಸಿಗೋ ಆ ವಿಜಯದ ಖುಷಿ, ಸಾಧನೆ, ಇವೆಲ್ಲ ನಮ್ಮ ಬೆಳವಣಿಗೆಗೆ ಬೇಕಲ್ವಾ? ನಾವು ಮೊದಲೇ ಕಂಪ್ಲೀಟ್ ಆನಂದವಾಗಿದ್ರೆ ಹೊಸದನ್ನ ಸಾಧಿಸೋ ಹುಮ್ಮಸ್ಸಿಲ್ಲಿಂದ ಬರುತ್ತೆ. ಇದು ತುಂಬಾ ಜನರಿಗೆ ಬರೋ ಸಹಜವಾದ ಡೌಟ್. ನಾವಿಲ್ಲಿ ಸಾಧನೆನ ವಿರೋಧಿಸ್ತಾ ಇಲ್ಲ, ಗುರಿಗಳು ಇರಬಾರ್ದು ಅಂತ ಹೇಳ್ತಾ ಇಲ್ಲ. ಓಕೆ. ಬದಲಾಗಿ ನಾವು ಕೆಲಸ ಮಾಡೋ ಮೂಲಸ್ಥಾನನ ಚೇಂಜ್ ಮಾಡೋ ಬಗ್ಗೆ ಮಾತಾಡ್ತಾ ಇದೀವಿ. ಅಂದ್ರೆ ನಾನು ಈ ಗುರಿ ಸಾಧಿಸಿದ್ರೆ ನನಗೆ ಆನಂದ ಸಿಗುತ್ತೆ ಅನ್ನೋದು ಒಂದ್ ರೀತಿ. ನಾನು ಆಗ್ಲೇ ಆನಂದವಾಗಿದ್ದೀನಿ, ಹಾಗಾಗಿ ನಾನು ಈ ಕೆಲಸನ ಉತ್ಸಾಹದಿಂದ ಮಾಡ್ತೀನಿ ಅನ್ನೋದು ಇನ್ನೊಂದ್ ರೀತಿ. ಓ, ಅರ್ಥ ಆಯ್ತು. ಎರಡನೇ ರೀತಿಯಲ್ಲಿ ಕೆಲಸ ಮಾಡಿದಾಗ ಆತಂಕ, ಭಯ, ಪ್ರೆಷರ್ ಇರಲ್ಲ. ಆಗ ನಿಮ್ಮ ಕೆಲಸದ ಕ್ವಾಲಿಟಿ 10 ಪಟ್ಟು ಹೆಚ್ಚಾಗುತ್ತೆ. ವಾವ್, ಇದು ನಿಜ. ಮನುಷ್ಯರ ಬದುಕನ್ನ ಒಂದು ಆನಂದದ ಕೈಗಾರಿಕೆ ಅಥವಾ ಜಾಯ್ ಇಂಡಸ್ಟ್ರಿ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ಫ್ಯಾಕ್ಟ್ರಿ ತರನಾ? ಹೌದು. ನಾವು ಮಾಡೋ ಪ್ರತಿಯೊಂದು ಕೆಲಸ, ಅದು ಬೆಳಗ್ಗೆ ಎದ್ದು ಕೆಲ್ಸಕ್ಕೆ ಹೋಗೋದಾಗ್ಲಿ, ವ್ಯಾಪಾರ ಮಾಡೋದಾಗ್ಲಿ, ಸಂಬಂಧಗಳಾಗ್ಲಿ, ಇವೆಲ್ಲವೂ ಕಚ್ಚಾ ವಸ್ತುಗಳು. ಅಂದ್ರೆ ರಾ ಮೆಟೀರಿಯಲ್ಸ್. ಎಕ್ಸಾಕ್ಟ್ಲಿ. ಈ ಕಚ್ಚಾ ವಸ್ತುಗಳನ್ನ ಬಳಸಿ ನಮ್ಮ ಒಳಗಿನ ಕಾರ್ಖಾನೆ ಆನಂದ ಅನ್ನೋ ಅಂತಿಮ ಉತ್ಪನ್ನನ ಹೊರತರ್ಬೇಕು. ಆಹಾ, ಬದುಕನ್ನ ಒಂದು ಫ್ಯಾಕ್ಟರಿಯಾಗಿ ನೋಡೋದು ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಅಂದ್ರೆ ರಿಯಾಲಿಟಿ ನೋಡಿದ್ರೆ ನಾವು ಆನಂದ ಉತ್ಪಾದಿಸೋ ಯಂತ್ರಗಳಾಗಿದ್ರೆ ವಯಸ್ಸಾದಂತೆ ಈ ಫ್ಯಾಕ್ಟರಿ ಪ್ರೊಡಕ್ಷನ್ ಯಾಕೆ ಕಡಿಮೆ ಆಗ್ತಾ ಇದೆ? ಖಂಡಿತ ಕಡಿಮೆ ಆಗ್ತಾ ಇದೆ. 5 ವರ್ಷದ ಮಗುವಾಗಿದ್ದಾಗ ನಾವು ಸಣ್ಣ ಸಣ್ಣ ವಿಷಯಗಳಿಗೂ ನಗ್ತಾ ಇದ್ವಿ, ಕುಣಿತಾ ಇದ್ವಿ. ಆದ್ರೆ ಈಗ ನಮ್ಮ ಆನಂದದ ಗ್ರಾಫ್ ಯಾಕೆಷ್ಟು ಕೆಳಗೆ ಬಂದಿದೆ? ಯಾಕೆಂದ್ರೆ ನಾವು ಆನಂದದ ಉತ್ಪಾದನೆನ ಹೊರಗಿನ ಪ್ರಪಂಚದಲ್ಲಿ ಹುಡುಕೋಕ್ ಶುರು ಮಾಡಿದ್ವಿ. ಯಂತ್ರ ಇರೋದು ನಮ್ಮ ಒಳಗೆ, ಆದ್ರೆ ನಾವು ಪ್ರಾಡಕ್ಟ್ನ ಹೊರಗಡೆ ಹುಡುಕ್ತಾ ಇದೀವಿ. ನಿಜ. ವಯಸ್ಸಾದಂತೆ ನಮ್ಮ ತಲೆಗೆ ನೂರಾರು ಒಪಿನಿಯನ್ಸ್, ಪ್ರತಿಷ್ಠೆಯ ಪ್ರಶ್ನೆಗಳು ತುಂಬಿಕೊಳ್ತವೆ. ಅದೇ ಮಕ್ಕಳನ್ನೋಡಿ. ಮಕ್ಕಳು? ಹೌದು. ವಾಸ್ತವದಲ್ಲಿ ಮಕ್ಕಳು ಕಂಪ್ಲೀಟ್ ಆಗಿ ಬೇರೆಯವರ ಮೇಲೆ ಡಿಪೆಂಡ್ ಆಗಿರ್ತಾರೆ. ಒಂದ್ ರೀತಿ ಹೇಳ್ಬೇಕು ಅಂದ್ರೆ ಅವರು ಇತರರ ಆಜ್ಞೆಗಳನ್ನ ಪಾಲಿಸೋ ಗುಲಾಮರ್ ತರ ಇರ್ತಾರೆ. ಹೌದು. ಇಲ್ಲಿ ಕೂತ್ಕೋ ಅಂದ್ರೆ ಕೂತ್ಕೋಬೇಕು, ಶಾಲೆಗೆ ಹೋಗು ಅಂದ್ರೆ ಹೋಗಬೇಕು. ಅವರಿಗೆ ಸ್ವತಂತ್ರವಾಗಿ ಡಿಸಿಷನ್ ತಗೊಳ್ಳೋ ಪವರ್ ಇಲ್ಲ, ಬ್ಯಾಂಕ್ ಬ್ಯಾಲೆನ್ಸ್ ಇಲ್ಲ. ಆದ್ರೂ ಅವರು ದಿನವಿಡೀ ಸಹಜವಾಗಿ ಖುಷಿಯಾಗಿರ್ತಾರೆ. ಅವರ ಒಳಗಿನ ಆನಂದದ ಒರತೆ ಬತ್ತಿರಲ್ಲ. ಇದು ಎಷ್ಟು ಸತ್ಯ! ನನಗೆ ಈಗ ಒಂದು ಸೀನ್ ನೆನಪಾಗ್ತಾ ಇದೆ. ಯಾವುದು? ಸಮುದ್ರದ ದಡದಲ್ಲಿ ಆಟ ಆಡ್ತಾ ಇರೋ ಮಗು. ಆ ಮಗು ಮರಳಿನ ಮೇಲೆ ಓಡಾಡ್ತಾ ಹೆಜ್ಜೆಗುರುತುಗಳನ್ನ ಮೂಡಿಸುತ್ತೆ. ಅದನ್ನ ನೋಡಿ ಅದಕ್ಕೆ ಎಲ್ಲಿಲ್ಲದ ಖುಷಿ. ಅಷ್ಟರಲ್ಲಿ ರಭಸವಾಗಿ ಬರೋ ಅಲೆಗಳು ಆ ಗುರುತುಗಳನ್ನು ಒಂದೇ ಕ್ಷಣದಲ್ಲಿ ಅಳಿಸಿ ಹಾಕುತ್ತೆ. ಹೌದು. ಆದ್ರೆ ಆ ಮಗುವಿಗೆ ಅದರ ಬಗ್ಗೆ ಒಂದು ಚೂರು ದುಃಖ ಇರಲ್ಲ. ಅದು ಮತ್ತೆ ನಗ್ತಾ ಹೊಸ ಜಾಗದಲ್ಲಿ ಹೊಸ ಗುರುತುಗಳನ್ನ ಮಾಡೋಕ್ ಶುರು ಮಾಡುತ್ತೆ. ಅದೇ ಜಾಗದಲ್ಲಿ ಒಬ್ಬ ದೊಡ್ಡವನಿದ್ರೆ ಮರಳಿನ ಕೋಟೆ ಕಟ್ಟಿ, ಕಂಪೌಂಡ್ ಹಾಕಿ, ಫೋಟೋ ತೆಗೆದು ಯಾರಾದ್ರೂ ಬಂದದನ್ನು ಕೆಡವಿದ್ರೆ ಕೋಪಗೊಂಡು ದಿನವಿಡೀ ಒದ್ದಾಡ್ತಾ ಇದ್ದ. ಎಕ್ಸಾಕ್ಟ್ಲಿ. ಬಾಹ್ಯ ಪ್ರಭಾವಗಳು ಬಂದು ಹೋಗುತ್ತೆ, ಆದ್ರೆ ಆ ಮಗುವಿನ ಒಳಗಿನ ಆನಂದ ಯಾವತ್ತೂ ಅಳಿಯಲ್ಲ. ಸಮುದ್ರದ ಅಲೆಗಳು ಗುರುತುಗಳನ್ನು ತೊಳೆಯೋ ಥರ ನಮ್ಮ ಆರ್ಥಿಕ, ಸಾಮಾಜಿಕ ಘಟನೆಗಳು ನಮ್ಮ ಮೇಲಿನ ಬಾಹ್ಯ ಪ್ರಭಾವಗಳನ್ನು ಮಾತ್ರ ಚೇಂಜ್ ಮಾಡಬಲ್ಲವಲ್ವಾ? ಹೌದು. ನಮ್ಮ ಆಂತರಿಕ ಅಸ್ತಿತ್ವನ ಅವು ಮುಟ್ಟೋಕೆ ಸಾಧ್ಯನೇ ಇಲ್ಲ. ಆದ್ರೆ ನಾವು ವಯಸ್ಸಾದಂತೆ ಈ ಬಾಹ್ಯ ಮರಳಿನ ಗುರುತುಗಳನ್ನೇ ನಮ್ಮ ಶಾಶ್ವತ ಅಸ್ತಿತ್ವ ಅಂತ ನಂಬಿಬಿಡ್ತೀವಿ. ಬ್ಯಾಂಕ್ ಬ್ಯಾಲೆನ್ಸ್, ನಮ್ಮ ಹುದ್ದೆ, ಇವೇ ನಾವು ಅಂತ ಭ್ರಮೆ. ಅವು ಅಳಿಸಿ ಹೋದಾಗ ನಮ್ಮ ಅಸ್ತಿತ್ವನೇ ನಾಶವಾಯ್ತು ಅಂತ ಕಣ್ಣೀರ್ ಹಾಕ್ತೀವಿ. ಇಮೇಜ್, ಅಹಂಕಾರಗಳು ಅಂಟುಕೊಳ್ಳುತ್ತೆ. ಹಾಗಾದ್ರೆ ಆ ಮುಗ್ಧತೆನ ಮರಳಿ ಪಡೆಯೋದು ಹೇಗೆ? ನಮ್ಮ ಒಳಗಿನ ಆ ಜಾಯ್ ಇಂಡಸ್ಟ್ರಿನ ರೀಸೆಟ್ ಮಾಡೋಕೆ ಏನಾದ್ರೂ ದಾರಿ ಇದೆಯಾ? ದಾರಿ ಖಂಡಿತ ಇದೆ. ನಂಗೆ ಆ ಮರದಿಂದ ಮಾಡಿದ ನಗುವ ಮಂಗನ ಆಟಿಕೆ ನೆನಪಾಗ್ತಾ ಇದೆ. ಆ ಜಾತ್ರೆಗಳಲ್ಲಿ ಸಿಗುತ್ತಲ್ಲ ಅದು. ಹೌದೌದು. ಆ ಆಟಿಕೆಗೆ ಕೀ ಕೊಟ್ಟು ಕೆಳಗೆ ಬಿಟ್ರೆ ಸಾಕು, ನೀವು ಅದನ್ನ ಯಾವ ದಿಕ್ಕಿಗೆ ತಿರುಗಿಸಿದ್ರೂ, ತಲೆ ಕೆಳಗಾಗಿಟ್ರೂ ಅದು ನಕ್ಕು ಚಪ್ಪಾಳೆ ತಟ್ಟಲೇ ಇರುತ್ತೆ. ಹೌದು. ಅದ್ರ ಕೆಲ್ಸನೇ ನೊಗೋದು. ಬಾಲ್ಯದ ಮುಗ್ಧತೆ ಕೂಡ
ಇದೇ ರೀತಿ ಕೆಲಸ ಮಾಡತ್ತೆ ಅನ್ಸುತ್ತೆ. ನಮ್ಮನ್ನ ಸಮಾಜ ಹೇಗೆ ಟ್ರೀಟ್ ಮಾಡಿದ್ರೂ ಆ ಆಟಿಕೆಯಂತೆ ನಮ್ಮ ಮೂಲ ಸ್ವಭಾವ ಆನಂದವೇ ಆಗಿರಬೇಕಲ್ವಾ? ಆ ಮುಗ್ಧತೆಯೇ ನಮ್ಮ ಅತಿದೊಡ್ಡ ಶಕ್ತಿ. ಈ ರೀಸೆಟ್ ಮಾಡೋ ಪ್ರಕ್ರಿಯೆನ ನಾವು ನಮ್ಮ ಡೈಲಿ ರುಟೀನ್ ಮಾಡ್ಕೋಬಹುದು. ಹೇಗೆ? ಇದನ್ನ ಒಂದು ಆರ್ಥಿಕ ಲೆಕ್ಕಪತ್ರದ ಥರ, ಅಂದ್ರೆ ಫೈನಾನ್ಷಿಯಲ್ ಅಕೌಂಟ್ ಥರ ಮೇಂಟೈನ್ ಮಾಡಬೇಕು. ಆಡಿಟ್ ಮಾಡೋದಾ? ಹೌದು. ನಾವು ಪ್ರತಿದಿನ ನಮ್ಮ ವ್ಯಾಪಾರದ ಪ್ರಾಫಿಟ್ ಅಂಡ್ ಲಾಸ್ ಲೆಕ್ಕ ಹಾಕ್ತೀವಿ. ಆದ್ರೆ ನಮ್ಮ ಆಂತರಿಕ ಸ್ಥಿತಿಯ ಆಡಿಟ್ ಯಾವತ್ತಾದ್ರೂ ಮಾಡಿದ್ದೀವಾ? ಇಲ್ಲ ಅಲ್ವಾ? ಇದು ನಿಜಕ್ಕೂ ಪವರ್ಫುಲ್ ಟೂಲ್. ಇದನ್ನ ಹೇಗ್ ಮಾಡ್ಬೇಕು? ಪ್ರತಿದಿನ ರಾತ್ರಿ ಮಲಗೋ ಮುನ್ನ ಕೇವಲ 5ರಿಂದ 10 ನಿಮಿಷ ನಿಮ್ಗಾಗಿ ಮೀಸಲಿಡಿ. ಓಕೆ. ಅಂದಿನ ಇಡೀ ದಿನದಲ್ಲಿ ಎಷ್ಟು ಕ್ಷಣಗಳನ್ನ ನೀವು ಆನಂದದಿಂದ ಕಳೆದಿದ್ದೀರಾ ಅಂತ ಲೆಕ್ಕ ಹಾಕಿ. ಇದು ಒಂದು ರೀತಿಯ ಇಮೋಷನಲ್ ಆಡಿಟ್. ಅಂದ್ರೆ ಬೆಳಿಗ್ಗೆಯಿಂದ ಸಂಜೆವರೆಗೆ ನಾನು ಎಷ್ಟು ಸಲ ಮುಕ್ತವಾಗಿ ನಕ್ಕೆ ಅಂತ ಯೋಚನೆ ಮಾಡ್ಬೇಕು. ಕರೆಕ್ಟ್. ನಿನ್ನೆಗಿಂತ ಇವತ್ತು ನನ್ನ ಆನಂದದ ಖಾತೆ ಲಾಭದಲ್ಲಿದೆಯೋ ಅಥವಾ ನಷ್ಟದಲ್ಲಿದೆಯೋ ಅಂತ ಚೆಕ್ ಮಾಡ್ಬೇಕು. ಮೆದುಳಿನ ರಚನೆನೇ ಹಾಗಿದೆ ಗೊತ್ತಾ? ಅದು ನೆಗೆಟಿವ್ ಎಕ್ಸ್ಪೀರಿಯನ್ಸ್ಗಳಿಗೆ ವೆಲ್ಕ್ರೋ ತರ ಅಂಟುಕೊಳ್ಳುತ್ತೆ. ಮತ್ತೆ ಪಾಸಿಟಿವ್ ಅನುಭವಗಳಿಗೆ ಟೆಫ್ಲಾನ್ ತರ ಜಾರೋಗುತ್ತೆ. ಹೌದು. ಹಾಗಾಗಿ ಈ ಆಡಿಟ್ ಮಾಡೋದ್ರಿಂದ ನಾವು ನಮ್ಮ ಮೆದುಳನ್ನ ಬಲವಂತವಾಗಿ ಪಾಸಿಟಿವ್ ಕಡೆಗೆ ತಿರುಗಿಸ್ತೀವಿ. ಇದು ದಿನದ ಕೊನೆಯಲ್ಲಿ ಮಾಡೋ ಪ್ರಾಕ್ಟೀಸ್ ಆಯ್ತು. ಆದರೆ ದಿನ ಶುರುವಾಗೋ ಮುನ್ನ ನಾವು ಈ ಆನಂದದ ಅಡಿಪಾಯನ ಹೇಗೆ ಗಟ್ಟಿಗೊಳಿಸ್ಬೋದು? ಅದಕ್ಕೆ 3 ಸಿಂಪಲ್ ಆದ್ರೆ ಪವರ್ಫುಲ್ ವಿಧಾನಗಳಿವೆ. ಹೇಳಿ. ಮೊದಲನೇದು, ಬೆಳಗ್ಗೆ ಎದ್ದ ತಕ್ಷಣ ಹಾಸಿಗೆಯಿಂದ ಏಳೋ ಮುನ್ನ ನಿಮ್ಮ ಉಸಿರಾಟನ ಗಮನಿಸಿ. ನಾನು ಬದುಕಿದ್ದೀನಿ, ನನ್ನ ಉಸಿರಾಟ ನಡೀತಾ ಇದೆ ಅನ್ನೋ ಅರಿವು ಸಾಕು. ಅದು ಖಂಡಿತ ಕೃತಜ್ಞತೆ ತರುತ್ತೆ. ಎರಡನೇದು, ದೈಹಿಕ ಚಟುವಟಿಕೆ ಅಥವಾ ಫಿಸಿಕಲ್ ಆಕ್ಟಿವಿಟಿ. ದೇಹದಲ್ಲಿ ಚೈತನ್ಯ ಇದ್ರೆ ಮನಸ್ಸಿನಲ್ಲಿ ಉತ್ಸಾಹ ಇರುತ್ತೆ. ಮೂರನೇದು, ಚಿಕ್ಕ ಉಸಿರಾಟದ ಪ್ರಕ್ರಿಯೆಗಳು ಅಥವಾ ಧ್ಯಾನ. ಡೇಲಿ ಟ್ರಾಫಿಕ್, ಆಫೀಸ್ ಕಿರಿಕಿರಿ ಶುರುವಾಗೋ ಮುನ್ನವೇ ಇದು ನಮ್ಮೊಳಗೆ ಆನಂದದ ಭದ್ರ ಬುನಾದಿ ನಿರ್ಮಿಸುತ್ತೆ. ಇವೆಲ್ಲ ಕೇಳೋಕ್ ತುಂಬಾ ಚೆನ್ನಾಗಿದೆ. ಆದ್ರೆ ಜೀವನದಲ್ಲಿ ನಾವು ನಿರೀಕ್ಷಿಸದ ಭಾರಿ ಹೊಡೆತಗಳು ಬಿದ್ದಾಗ ಈ ಆನಂದನ ಉಳಿಸ್ಕೊಳ್ಳೋದು ಹೇಗೆ? ಇದು ನನಗೆ ಅರ್ಥವಾಗದು ಓಬಿಟ್ಟು. ಒಂದು ಉದಾಹರಣೆ ಕೊಡ್ತೀರಾ? ಈಗ ಒಬ್ಬ ವ್ಯಕ್ತಿ ತನ್ನ ಲೈಫ್ ಟೈಮ್ ಸಂಪಾದನೆ ಹಾಕಿ ಒಂದು ವ್ಯಾಪಾರ ಶುರು ಮಾಡಿರ್ತಾನೆ. ಓಕೆ. ಇದ್ದಕ್ಕಿದ್ದಂತೆ ಆ ಅಂಗಡಿಗೆ ಬೆಂಕಿ ಬಿದ್ದು ಸಂಪೂರ್ಣ ನಷ್ಟ ಆಯ್ತು ಅಂತಿಟ್ಕೊಳ್ಳಿ. ಇಂಥ ಪರಿಸ್ಥಿತಿಯಲ್ಲಿ ಆನಂದವಾಗಿರೋಕ್ ಸಾಧ್ಯನಾ? ಸಾಧಾರಣ ದೃಷ್ಟಿಯಲ್ಲಿ ಇದು ಜೀವನವೇ ಮುಗಿದ್ಹೋದಂಥ ಘಟನೆ. ಆದ್ರೆ ಇದನ್ನ ಬೇರೆ ಆಂಗಲಿಂದ ನೋಡೋಕೆ ಸಾಧ್ಯ ಇದೆ. ಹೇಗೆ? ಇದೊಂದು ಅವಕಾಶ. ಇನ್ಮುಂದೆ ಸಮುದ್ರದ ದಡದಲ್ಲಿ ನಿಶ್ಚಿಂತೆಯಾಗಿ ಮಲಗ್ಬೋದು, ಕಾಡಿನಲ್ಲಿ ಸುತ್ತಾಡ್ಬೋದು, ವ್ಯಾಪಾರದ ಚಿಂತೆ ಇಲ್ಲ ಅಂತ ಪ್ರಾಫಿಟ್ ತರ ಯಾಕೆ ನೋಡ್ಬಾರ್ದು? ಒಂದು ನಿಮಿಷ, ಖಂಡಿತ ನಾನಿಲ್ಲಿ ನಿಮ್ಮನ್ನ ತಡೆಯಲೇಬೇಕು. ಹೇಳಿ. ಅಂದ್ರೆ ಇದು ಕೇಳೋಕೆ ಪುಸ್ತಕದ ತತ್ವಜ್ಞಾನದ ತರ ತುಂಬಾನೇ ಐಡಿಯಲ್ ಆಗಿ ಕಾಣುತ್ತೆ. ಆದ್ರೆ ರಿಯಾಲಿಟಿಯಲ್ಲಿ ಅಂಗಡಿಗೆ ಬೆಂಕಿ ಬಿದ್ದಾಗ ಸರಿ ನಾಳೆಯಿಂದ ಬೀಚ್ನಲ್ಲಿ ಮಲ್ಗೋಣ ಅಂತ ಹೇಳೋಕಾಗತ್ತಾ? ಅರ್ಥ ಆಯ್ತು ನಿಮ್ ಪ್ರಶ್ನೆ. ಇದು ವಾಸ್ತವ್ಯದಿಂದ ಎಸ್ಕೇಪ್ ಆಗೋ ಥರ ಅಲ್ವಾ? ಕಷ್ಟದಲ್ಲಿರೋ ವ್ಯಕ್ತಿಗೆ ಈ ಮಾತು ಹೇಳಿದ್ರೆ ಅವನಿಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ಇದನ್ನ ಪ್ರಾಕ್ಟಿಕಲ್ ಆಗಿ ಹೇಗೆ ಅಳವಡಿಸ್ಕೊಳ್ಳೋದು? ನಿಮ್ಮ ಈ ಆಕ್ಷೇಪಣೆ 100ಕ್ಕೆ 100 ಸಹಜವಾದದ್ದು. ಮೇಲ್ನೋಟಕ್ಕೆ ಇದು ಅತಿರೇಕದ ಆಶಾವಾದ ಅಥವಾ ಹುಚ್ಚುತನ ಅನ್ಸ್ಬಹುದು. ಹೌದು. ಆದ್ರೆ ನಾವು ಅರ್ಥ ಮಾಡ್ಕೊಳ್ಬೇಕಾದದ್ದು ಆರ್ಥಿಕ ನಷ್ಟದ ಬಗ್ಗೆ ಸುಮ್ಮನಿರೋ ಬಗ್ಗೆ ಅಲ್ಲ, ಬದಲಾಗಿ ನಮ್ಮ ಆಂತರಿಕ ಸ್ಥಿತಿಯನ್ನ ಮ್ಯಾನೇಜ್ ಮಾಡೋ ಬಗ್ಗೆ. ಅಂದ್ರೆ ಆಕ್ಷನ್ ತಗೊಳ್ಬೇಕು. ಖಂಡಿತ. ವ್ಯಾಪಾರ ಸುಟ್ಟು ಹೋದಾಗ ಪೊಲೀಸ್ ಕಂಪ್ಲೇಂಟ್ ಕೊಡೋದು, ಇನ್ಶೂರೆನ್ಸ್ ಕ್ಲೇಮ್ ಮಾಡೋದು ಇವೆಲ್ಲವೂ ಮಾಡ್ಲೇಬೇಕು. ಆದ್ರೆ ಆ ಕ್ರಿಯೆಗಳನ್ನ ಮಾಡುವಾಗ ನಿಮ್ಮ ಒಳಗಿನ ಸ್ಥಿತಿ ಹೇಗಿರ್ಬೇಕು ಅನ್ನೋದು ಮುಖ್ಯ. ಒಳಗಿನಿಂದ ಕುಸಿದು ಹೋಗಿ ಖಿನ್ನತೆಗೆ ಜಾರದ್ರೆ ಹೊಸದಾಗಿ ಏನು ಮಾಡೋಕ್ಕಾಗಲ್ಲ ಅಲ್ವಾ? ಎಕ್ಸಾಕ್ಟ್ಲಿ. ನಾವು ಜಗತ್ತಿಗೆ ಬರುವಾಗ ಯಾವುದೇ ಇನ್ವೆಸ್ಟ್ಮೆಂಟ್ ಮಾಡದೆ, ಅಂದ್ರೆ ಝೀರೋ ಇನ್ವೆಸ್ಟ್ಮೆಂಟ್ನೊಂದಿಗೆ ಬಂದಿದ್ದೀವಿ. ಬಟ್ಟೆ ಕೂಡ ತಂದಿರ್ಲಿಲ್ಲ. ಹೌದು. ಹೀಗಿರುವಾಗ ಬದುಕಿನಲ್ಲಿ ಏನೇ ಆದ್ರೂ ಅದು ಲಾಭನೇ ಹೊರತು ನಷ್ಟ ಅಲ್ಲ. ಬಾಹ್ಯವಾಗಿ ಕಷ್ಟ ಇದ್ದಾಗ್ಲೂ ಆಂತರಿಕವಾಗಿ ಶಾಂತರಾಗಿ ಪರಿಸ್ಥಿತಿಯನ್ನ ಎದುರಿಸೋದನ್ನೇ ಆನಂದ ಅನ್ನೋದು. ಓಹ್, ಈಗ ಸ್ಪಷ್ಟ ಆಯ್ತು. ಹೊರಗಿನ ಹೋರಾಟಕ್ಕೂ ಒಳಗಿನ ಸ್ಥಿತಿಗೂ ಇರೋ ವ್ಯತ್ಯಾಸನ ನಾವು ಮರೆತಿದ್ದೀವಿ. ಹೌದು. ಆನಂದನ ಬೀದಿಯಲ್ಲಿ ಹುಡುಕೋದಂದ್ರೆ ನಮ್ಮೊಳಗಿನ ಅಸ್ತಿತ್ವದಿಂದ ನಾವೇ ದೂರ ಹೋದಂತೆ. ನಮ್ಮ ದೈನಂದಿನ ಸಣ್ಣಪುಟ್ಟ ಕಿರಿಕಿರಿಗಳನ್ನು ಕೂಡ ಇದೇ ದೃಷ್ಟಿಕೋನದಿಂದ ನೋಡಬಹುದಲ್ವಾ? ಖಂಡಿತ. ದೊಡ್ಡ ದುರಂತಗಳು ಮಾತ್ರ ಅಲ್ಲ, ಡೈಲಿ ರೊಟೀನ್ನ ಏಕತಾನತೆಯ ಕೆಲ್ಸಗಳು ಕೂಡ ನಮ್ಮ ಆನಂದನ ಕಸಿಯುತ್ತೆ. ಆದ್ರೆ ನಮ್ಮ ಆಂತರಿಕ ಸ್ಥಿತಿ ಸರಿಯಾಗಿದ್ರೆ ಅದೇ ಒಂದು ಸಂಭ್ರಮ ಆಗುತ್ತೆ. ಇದಕ್ಕೆ ಲೈಲಾಳ ಉಪಹಾರದ ಕಥೆ ಎಕ್ಸಾಕ್ಟಾಗಿ ಮ್ಯಾಚ್ ಆಗುತ್ತೆ ಗೊತ್ತಾ? ಲೈಲಾಳ ಕಥೆ. ಹೌದು. ಲೈಲಾ ಒಂದಿನ ಅತ್ಯಂತ ಆನಂದದ ಮೂಡ್ನಲ್ಲಿರ್ತಾಳೆ.
ಅವಳ ಒಳಗಿನ ಜಾಯ್ ಇಂಡಸ್ಟ್ರಿ ಫುಲ್ ಆಕ್ಟಿವ್ ಆಗಿರುತ್ತೆ. ಹ್ಮ್ ಅವಳು ಬೆಳಗಿನ ಬ್ರೇಕ್ಫಾಸ್ಟ್ ಮಾಡುವಾಗ ಆ ಖುಷಿಯಲ್ಲಿ ಏನೇನೋ ತಪ್ಪು ಮಾಡ್ತಾಳೆ. ಟೋಸ್ಟ್ ಮೇಲೆ ಜಾಮ್ ಬದಲು ಸಕ್ಕರೆ ಹಾಕ್ತಾಳೆ, ಟೀಗೆ ಸಕ್ಕರೆ ಬದಲು ಉಪ್ಪು ಹಾಕ್ತಾಳೆ. ಸೇಬನ್ನ ಹಸಿಯಾಗಿ ಕೊಡೋ ಬದಲು ಓವನ್ನಲ್ಲಿ ಬಿಸಿ ಮಾಡ್ಬಿಡ್ತಾಳೆ ಅಲ್ವಾ? ಹೌದು. ಅವಳ ಗಂಡ ಬಂದು ಈ ಅವಾಂತರ ನೋಡಿ ಶಾಕ್ ಆಗ್ತಾನೆ. ನಮಗೇನಾದ್ರೂ ಬೆಳಗಿನ ಟೀಗೆ ಉಪ್ಪು ಬಿದ್ದಿದ್ರೆ ಆ ಇಡೀ ದಿನನೇ ಹಾಳಾಗ್ತಾ ಇತ್ತು. ಆಫೀಸ್ನಲ್ಲಿ ಎಲ್ರ ಮೇಲೂ ರೇಗಾಡ್ತಾ ಇದ್ವಿ. ಆದ್ರೆ ಲೈಲಾಗೆ ಆ ತಪ್ಪಿನ ಬಗ್ಗೆ ಯಾವ ಚಿಂತೆನೂ ಇರಲ್ಲ. ಅವಳು ಒಳಗಿನಿಂದ ಎಷ್ಟು ಆನಂದವಾಗಿದ್ದಾಳೆ ಅಂದ್ರೆ ಆ ಉಪ್ಪು ಸಕ್ಕರೆ ಅದಲು ಬದಲು ಅವಳ ಆಂತರಿಕ ಸ್ಥಿತಿನ ಕೆಡಿಸೋಕೆ ಸಾಧ್ಯನೇ ಆಗಲ್ಲ. ಬದಲಿಗೆ ಅದು ನಗುವಿಗೆ ಕಾರಣ ಆಗುತ್ತೆ. ಹೌದು. ಒಳಗಿನ ಅಡಿಪಾಯ ಭದ್ರವಾಗಿದ್ದಾಗ ಹೊರಗಿನ ಸಣ್ಣ ಪುಟ್ಟ ಪ್ರಮಾದಗಳು ನಗುವಿಗೆ ಕಾರಣ ಆಗುತ್ತೆ ಹೊರತು ಕೋಪಕ್ಕೆ ಅಲ್ಲ. ಇದೇ ನಾವು ಅರ್ಥ ಮಾಡ್ಕೊಳ್ಬೇಕಾದ ಅತಿ ಮುಖ್ಯವಾದ ಪಾಠ. ನಾವು ದೈನಂದಿನ ಕಿರಿಕಿರಿಗಳನ್ನ ದೂರ ಮಾಡೋಕ್ಕೆ ನಮ್ಮ ಬದುಕಿನ ಕಂಟೆಂಟ್ ಅನ್ನ ಬದಲಿಸೋಕೆ ಟ್ರೈ ಮಾಡ್ತೀವಿ. ಅಂದ್ರೆ ಉದ್ಯೋಗ ಬದಲಾಯಿಸೋದು, ಪಾರ್ಟ್ನರ್ ಬದಲಾಯಿಸೋದು. ಹೌದು, ಅಥವಾ ಹೊಸ ಕಾರ್ ಖರೀದಿಸೋದು. ಆದರೆ ವಾಸ್ತವವಾಗಿ ನಾವು ಬದಲಿಸಬೇಕಾಗಿರೋದು ನಮ್ಮ ಬದುಕಿನ ಕಾಂಟೆಕ್ಸ್ಟ್ ಅನ್ನ, ನಮ್ಮ ದೃಷ್ಟಿಕೋನನ. ನಮ್ಮ ನಿರೀಕ್ಷೆಗಳನ್ನ ಕಡಿಮೆ ಮಾಡ್ಕೊಂಡಾಗ, ಅಹಂಕಾರನ ಬದಿಗಿಟ್ಟಾಗ ಕಿರಿಕಿರಿಗಳು ತಾನಾಗೆ ಮಾಯವಾಗುತ್ತೆ. ಆನಂದನ ನಾವು ಆಗೊಮ್ಮೆ ಈಗೊಮ್ಮೆ ಬಂದೋಗೋ ಅತಿಥಿ ತರ ನೋಡಬಾರದು. ಅದು ನಮ್ಮ ಮನೆಯ ಯಜಮಾನನಾಗಿರ್ಬೇಕು. ಎಕ್ಸಾಕ್ಟ್ಲಿ. ಇದು ನಮ್ಮ ಸಂಭಾಷಣೆನ ಅತ್ಯಂತ ನಿರ್ಣಾಯಕ ಘಟ್ಟಕ್ಕೆ ತಂದು ನಿಲ್ಲಿಸ್ತಾ ಇದೆ. ಬದುಕಲ್ಲಿ ನಾವು ಗೋಡೆಗಳನ್ನ ಕಟ್ಟೋ ಆತುರದಲ್ಲಿ ಆನಂದ ಅನ್ನೋ ಅಡಿಪಾಯನೇ ಮರೆತಿದ್ದೀವಿ. ಆನಂದಕ್ಕೆ ಯಾವ ಮ್ಯಾನೇಜ್ಮೆಂಟ್ ಕೂಡ ಬೇಕಿಲ್ಲ. ಹೌದು. ನಾವು ದುಃಖನ ನಿರ್ವಹಿಸೋಕೆ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಕ್ಲಾಸ್ಗೆ ಹೋಗ್ತೀವಿ, ಆಂಗರ್ ಮ್ಯಾನೇಜ್ಮೆಂಟ್ ಬುಕ್ಸ್ ಓದ್ತೀವಿ. ಆದ್ರೆ ಯಾರಾದ್ರೂ ಜಾಯ್ ಮ್ಯಾನೇಜ್ಮೆಂಟ್ ಕ್ಲಾಸ್ಗೆ ಹೋಗ್ತಾರಾ? ಖಂಡಿತ ಇಲ್ಲ. ಯಾಕೆಂದ್ರೆ ಆನಂದಕ್ಕೆ ಯಾವ ನಿರ್ವಹಣೆನೂ ಬೇಕಿಲ್ಲ. ನಮ್ಮ ಸಹಜ ಸ್ಥಿತಿನ ನಾವೇ ಕೆಡಿಸ್ಕೊಳ್ದಿದ್ರೆ ನಾವು ಆನಂದವಾಗಿರ್ತೀವಿ. ದುಃಖಕ್ಕೆ ಮಾತ್ರ ಮ್ಯಾನೇಜ್ಮೆಂಟ್ ಬೇಕು. ಅತ್ಯಂತ ನಿಖರವಾದ ಮಾತು. ಆನಂದ ಯಾರೋ ಸೃಷ್ಟಿಸೋ ವಸ್ತು ಅಲ್ಲ, ಅದು ನಮ್ಮ ಅಸ್ತಿತ್ವದ ಭಾಗ. ನಮ್ಮ ಮನಸ್ಸಲ್ಲಿ ಹುಟ್ಟೋ ನೆಗೆಟಿವ್ ಆಲೋಚನೆಗಳು ಬರೀ ಸಜೆಷನ್ಸ್ ಅಷ್ಟೇ. ಅವು ನಮ್ಮನ್ನ ಬಲವಂತವಾಗಿ ಎಲ್ಲಿಗೂ ಕರ್ಕೊಂಡೋಗಲ್ಲ. ಯಾವ ಆಲೋಚನೆನ ಆಯ್ಕೆ ಮಾಡ್ಕೋಬೇಕು ಅನ್ನೋ ಸ್ವಾತಂತ್ರ್ಯ ನಮ್ ಕೈಯಲ್ಲೇ ಇದೆ. ಆ ಆನಂದನ ಮರಳಿ ಪಡೆಯೋಕೆ ಯಾವ ಹೊಸ ವಸ್ತುನೂ ಬೇಕಿಲ್ಲ. ಆ ನಗುವ ಮಂಗನ ಆಟಿಕೆಯ ಮುಗ್ಧತೆ, ಬೆಳಗಿನ ಉಸಿರಾಟ ಮತ್ತೆ ರಾತ್ರಿಯ ಇಮೋಷನಲ್ ಆಡಿಟ್, ಇಷ್ಟು ಸಾಕು ಅಲ್ವಾ? ಖಂಡಿತ ಸಾಕು. ಅದ್ಭುತವಾದ ಮಾತುಗಳು. ಈ ಸುದೀರ್ಘವಾದ ಚರ್ಚೆಯ ಕೊನೆಯಲ್ಲಿ ನಮ್ಮೆಲ್ಲರಿಗೂ ಕಾಡಬೇಕಾದ ಒಂದು ಆಳವಾದ ಚಿಂತನೆಯನ್ನು ಮುಂದಿಡ್ತಾ ಇದ್ದೀನಿ. ದಯವಿಟ್ಟು ಇದನ್ನು ಸ್ವಲ್ಪ ಡೀಪಾಗಿ ಯೋಚನೆ ಮಾಡಿ ನೋಡಿ. ಹೇಳಿ. ಒಂದು ವೇಳೆ ಮನುಷ್ಯ ತನ್ನೊಳಗಿನ ದುಃಖನ ಸರಿಪಡಿಸೋ, ಬದಲಾಯಿಸೋ ಅಥವಾ ಮ್ಯಾನೇಜ್ ಮಾಡೋ ಎಲ್ಲಾ ಕೃತಕ ಪ್ರಯತ್ನಗಳನ್ನ ಇಂದೇ ಪೂರ್ತಿಯಾಗಿ ನಿಲ್ಸಿದ್ರೆ ಏನಾಗ್ಬೋದು? ಇದು ಆಳವಾದ ಪ್ರಶ್ನೆ. ನಾವು ದಿನಡಿ ನಮ್ಮ ಕೋಪ, ನಮ್ಮ ಅಸಹನೆನ ಮುಚ್ಚಿಡೋಕೆ ಎಷ್ಟು ಶ್ರಮ ಪಡ್ತೀವಲ್ವಾ? ಆ ಶ್ರಮವೇ ಇಲ್ಲದಿದ್ರೆ, ಯಾವುದೇ ಪ್ರಯತ್ನ ಇಲ್ಲದೆ ಆನಂದ ತಾನಾಗಿಯೇ ನೆಲದಿಂದ ಉಕ್ಕೋ ಹೊರತೆಯಂತೆ ಮೇಲಕ್ಕೆ ಬರುತ್ತಾ? ವಾಸ್ತವದಲ್ಲಿ ದುಃಖನ ಮ್ಯಾನೇಜ್ ಮಾಡೋಕೆ ನಾವು ಪಡೋ ಶ್ರಮವೇ ನಮಗೆ ಅರಿವಿಲ್ಲದೆ ಆನಂದಕ್ಕೆ ಕಟ್ಟಿರೋ ತಡೆಗೋಡೆ ಆಗಿರ್ಬೋದಾ ಅಂತ. ಎಕ್ಸಾಕ್ಟ್ಲಿ. ಜೀವನದ ಗೋಡೆಗಳನ್ನ ಕಟ್ಟೋ ಆತುರಕ್ಕೆ ಬೀಳೋ ಮುನ್ನ ನಮ್ಮ ಒಳಗಿನ ಆನಂದದ ಅಡಿಪಾಯ ಎಷ್ಟು ಗಟ್ಟಿಯಾಗಿದೆ ಅಂತ ನಮ್ಮನ್ನು ನಾವು ಒಮ್ಮೆ ಪ್ರಾಮಾಣಿಕವಾಗಿ ಪರೀಕ್ಷಿಸಿಕೊಳ್ಳೋಣ. ಈ ಪ್ರಶ್ನೆಯೊಂದಿಗೆ ಇಂದಿನ ನಮ್ಮ ಈ ವೈಚಾರಿಕ ಪಯಣನ ಮುಗಿಸೋಣ. ಖಂಡಿತ. ಮುಂದಿನ ಬಾರಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯದೊಂದಿಗೆ ಸಿಗೋಣ.